2500 cc ಸಿಮ್ಸನ್ DA ಇಂಜಿನ್ ಒಂದು 40-42 HP ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಟ್ರ್ಯಾಕ್ಟರ್ ನ ಹುಡುಕ್ತಿದ್ದೀರಾ ಅಂದ್ರೆ ಗೇರ್ಸ್ ಎಲ್ಲ ನೀವು ಈಸಿಯಾಗಿ ಶಿಫ್ಟ್ ಮಾಡ್ಕೋಬಹುದು. ಈ ಗ್ರೌಂಡ್ PTO ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಈ PTO ಬಗ್ಗೆ, ಸೆನ್ಸಿಂಗ್ ಬೇಕು ಅಂದ್ರೆ ಸೆನ್ಸಿಂಗ್ ಇರೋ ಪಾಯಿಂಟಿಗೆ ಹಾಕೋಬಹುದು, ಸೆನ್ಸಿಂಗ್ ಬೇಡ ಅಂದ್ರೆ ಬಾಸ್ಟೇ ಆಗಿರೋದ್ರಿಂದ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಒಂದು ಕೇಬಲ್ ವೈರ್ ಇಟ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ ನ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ಇದೊಂದು ಸ್ಟೇಜು, ಇಲ್ಲೊಂದು ಫಿಲ್ಟರ್ ಇರುತ್ತೆ, ಮತ್ತೆ ಇಲ್ಲಿ ಆಯಿಲ್ ನೋಡಿ, ಸ್ಟೇರಿಂಗ್ ವೀಲ್ ತಿರುಗಿಸಕ್ಕೆ ಒಂದು ಒಳ್ಳೆ ನಾಬ್ ಕೊಟ್ಟಿದ್ದಾರೆ. ರೈತ ಬಾಂಧವರಿಗೆ ನಮಸ್ಕಾರ, ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಐಚರ್ 380 ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಎರಡು ಸೈಡ್ ಲಾಕ್ ಕೊಟ್ಟಿದ್ದಾರೆ. ಜಸ್ಟ್ ಈ ತರ ಕೆಳಗಿದ್ ಮಾಡ್ಬಿಟ್ರೆ ಬಾನೆಟ್ ಓಪನ್ ಆಗುತ್ತೆ. ಆ ಸೈಡು ಕೂಡ ಬಾನೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಈ ಏರ್ ಫಿಲ್ಟರ್ನ ತೆಗೆದಿಟ್ಬಿಡ್ಬೇಕು. ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಸಿಲಿಂಡರು 40 HP ಮತ್ತೆ 2500 cc ಸಿಮ್ಸನ್ DA ಇಂಜಿನ್ ಕೊಟ್ಟಿದ್ದಾರೆ. ನೋಡಿ, ಸಿಮ್ಸನ್ ಇಂಜಿನ್ ಬಂದ್ಬಿಟ್ಟು ಒಂದು ಒಳ್ಳೆ ಇಂಜಿನ್, ತುಂಬಾ ವರ್ಷಗಳ ಕಾಲ ಈ ಇಂಜಿನ್ಗಳು ಬಾಳಿಕೆ ಬರ್ತವೆ. ಹಾಗೆ ಬಾಷ್ ನ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ. ಅದರಿಂದ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಅವರೇಜ್ ಚೆನ್ನಾಗಿರುತ್ತೆ. ಹಾಗೆ ಬಾಸ್ಟೇ ಆಗಿರೋದ್ರಿಂದ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ನೋಡಿ, ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ದೊಡ್ಡದಾಗಿರೋ ರೇಡಿಯೇಟರ್ ಕೊಟ್ಟಿದ್ದಾರೆ. ಹಾಗಾಗಿ ಹೀಟಿಂಗ್ ನ ಸಮಸ್ಯೆ ಕೂಡ ಬರಲ್ಲ. ಹಾಗೆ ಇದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ 45 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ವಾಟರ್ ಸಪರೇಟರ್ ಕೂಡ ಕೊಟ್ಟಿದ್ದಾರೆ. ಡೀಸೆಲ್ ಅಲ್ಲಿ ಏನಾದ್ರು ನೀರ್ ಮಿಕ್ಸ್ ಆದ್ರೆ ನೀವು ಜಸ್ಟ್ ಇದನ್ನು ಓಪನ್ ಮಾಡ್ಕೊಂಡ್ರೆ ನೀರ್ ಇಲ್ಲಿ ಇರುತ್ತಲ್ವಾ, ಖಾಲಿ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳೋದು ಒಳ್ಳೇದು. ನೋಡಿ, ಡೀಸೆಲ್ ಏನಾದ್ರು ಕಟ್ಕೊಂಡ್ರೆ ಇಲ್ಲೇ ಓಪನ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಕೂಡ ಮಾಡ್ಕೋಬಹುದು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ 3 ಸ್ಟೇಜ್ ನ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ನೋಡಿ, 3 ಸ್ಟೇಜ್ ಯಾವ್ಯಾವ ಅಂತ ಕೇಳಿದ್ರೆ, ನೋಡಿ ಇದೊಂದು ಸ್ಟೇಜು, ಇಲ್ಲೊಂದು ಫಿಲ್ಟರ್ ಇರುತ್ತೆ, ಮತ್ತೆ ಇಲ್ಲಿ ಆಯಿಲ್ ವಿತ್ ಫಿಲ್ಟರ್ ಇರುತ್ತೆ. ಹಾಗಾಗಿ ಈ ಫಿಲ್ಟರ್ ನ 3 ಸ್ಟೇಜ್ ನ ಆಯಿಲ್ ಬಾತ್ ಏರ್ ಫಿಲ್ಟರ್ ಅಂತ ಕರೀತಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ, ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಸಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 8 ಫಾರ್ವರ್ಡ್ 2 ರಿವರ್ಸ್ ಗೇರ್ ಬರುತ್ತೆ. ಯಾವ ತರ ಅಂತಂದ್ರೆ, ನೋಡಿ ಇಲ್ಲಿ ಲೋ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ, ಅದೇ ರೀತಿ ಐ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ. ಇಲ್ಲಿ ರಿವರ್ಸ್ ಗೇರಿಗೆ ಹಾಕ್ಬಿಟ್ಟು ಲೋ ಅಲ್ಲಿ ಒಂಥರ ರಿವರ್ಸ್ ಹಿಂದಕ್ಕೆ ಬರುತ್ತೆ, ಅದೇ ರೀತಿ ಐ ಅಲ್ಲಿ ಒಂಥರ ರಿವರ್ಸ್ ಬರುತ್ತೆ. ಸೊ ಈ ಟ್ರ್ಯಾಕ್ಟರ್ ನ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ರೆ, ನೋಡಿ ಇದು ಬಂದ್ಬಿಟ್ಟು ನಿಮಗೆ 30 ರಿಂದ 35 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ, ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಪಾಯಿಂಟ್ ಲಿಂಕೇಜ್ ಇರುವ ಒಳ್ಳೆ ಸೆನ್ಸಿಂಗ್ ಇರೋ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ. ನೋಡಿ, 3 ಪಾಯಿಂಟ್ ಲಿಂಕೇಜ್ ಇರೋದ್ರಿಂದ ನಿಮ್ ಕೆಲಸದ ಅನುಗುಣವಾಗಿ ನೀವು ಟಾಪ್ ಲಿಂಕ್ ನ ಬಳಸಬಹುದು. ಸೆನ್ಸಿಂಗ್ ಬೇಕು ಅಂದ್ರೆ ಸೆನ್ಸಿಂಗ್ ಇರೋ ಪಾಯಿಂಟಿಗೆ ಹಾಕೋಬಹುದು, ಸೆನ್ಸಿಂಗ್ ಬೇಡ ಅಂದ್ರೆ ಸೆನ್ಸಿಂಗ್ ಇಲ್ದೇ ಇರೋ ಪಾಯಿಂಟಿಗೆ ಹಾಕೊಂಡು ಬಳಸಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳಿದ್ರೆ, ನೋಡಿ ಇದು ಬಂದ್ಬಿಟ್ಟು ನಿಮಗೆ 1650 kg ಬಾರ್ನ ಎತ್ತುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 2150 RPM ಅಲ್ಲಿ 40 HP ಪವರ್ ನ ಕೊಡುತ್ತೆ. ಯಾವ ತರ ಅಂತಂದ್ರೆ, ನೀವು ಮೀಟರ್ ಅಲ್ಲಿ 2150 ಅಂದ್ರೆ 21ವರೆಗೆ ರೈಸ್ ಮಾಡಿದ್ರೆ ಇದು 40 HP ಪವರ್ ನ ಕೊಡುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ, ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 ತರ PTO ಆಪ್ಷನ್ ಸಿಗುತ್ತೆ. 540 ಮತ್ತೆ ಗ್ರೌಂಡ್ PTO ಸಿಗುತ್ತೆ. 540 ಸ್ಪೀಡ್ ಬಂದ್ಬಿಟ್ಟು ನಿಮಗೆ ರೋಟಾವೇಟರ್ ಕೆಲಸಕ್ಕೆ ಯೂಸ್ ಆಗುತ್ತೆ. ಗ್ರೌಂಡ್ PTO ಬಂದ್ಬಿಟ್ಟು ನಿಮಗೆ ಆರ್ಮೇಚರ್, ರಾಶಿ ಮಿಷಿನ್ ಈ ತರ ಇಂಪ್ಲಿಮೆಂಟ್ಸ್ ಎಲ್ಲ ಬಳಸ್ತೀರಾ ಅಂದ್ರೆ ಅದು ಕೂಡ ಯೂಸ್ ಆಗುತ್ತೆ. ಗ್ರೌಂಡ್ PTO ಯಾವ ತರ ವರ್ಕ್ ಆಗುತ್ತೆ ಅನ್ನೋದ್ರ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ, ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ PTO HP ಎಷ್ಟಿದೆ ಅಂತ ನೋಡಿದ್ರೆ, ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 34 HP PTO ಪವರ್ ಈ ಟ್ರ್ಯಾಕ್ಟರ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಪಟ್ಟಿಗಳು ಮತ್ತೆ ಈ ಡ್ರಾಬಾರ್ ಎಲ್ಲ ತುಂಬಾ ಹೆವಿಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಈ ಲಾಕ್ ಬರುತ್ತಲ್ಲ, ಪಿನ್ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಮಣ್ಣೇನಾದ್ರೂ ಸಿಗಾಕೊಂಡ್ರು ನೀವು ಈಸಿಯಾಗಿ ಯೂಸ್ ಮಾಡ್ಕೋಬಹುದು ಇದನ್ನ. ಹಾಗೆ ಈ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಎಷ್ಟಿದೆ ಅಂತ ನೋಡೋದಾದ್ರೆ, ನೋಡಿ ಹಿಂದೆ ಬಂದ್ಬಿಟ್ಟು ನಿಮಗೆ 13.6 ಇಂಟು 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 13.6 ಇಂಚು ಅಗಲ, ಹಾಗೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ, ನೋಡಿ 6 ಇಂಟು 16 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 6 ಇಂಚು ಅಗಲ ಮತ್ತೆ 16 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ನೋಡಿ, ಹಾಗೆ ಇಂಜಿನ್ ಆಯಿಲ್ ಫಿಲ್ಟರ್, ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ಸ್ ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಡೈನಮೋಗೆ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಡ್ಯಾಮೇಜ್ ಕೂಡ ಆಗಲ್ಲ. ಹಾಗೆ ಫ್ರಂಟ್ ಆಕ್ಸೆಲ್ ಬಂದ್ಬಿಟ್ಟು ನಿಮಗೆ ಸ್ಟ್ರೈಟ್ ಆಕ್ಸೆಲ್ ನ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಮು ಈ ಸೈಡ್ ಇರುತ್ತೆ ಮತ್ತೆ ಆ ಸೈಡ್ ಇರುತ್ತೆ. ಹಾಗಾಗಿ ಈ ಟ್ರ್ಯಾಕ್ಟರ್ ನ ಈಸಿಯಾಗಿ ಸ್ಟೇರಿಂಗ್ ವೀಲ್ ನ ತಿರುಗಿಸ್ಕೋಬಹುದು. ಹಾಗೆ ರೇಡಿಯೇಟರ್ ಗೆ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಕಸ ಏನಾದ್ರು ಕಟ್ಕೊಂಡ್ರು ಅಂದ್ರೆ ನೀವು ಈಸಿಯಾಗಿ ಗಾರ್ಡ್ ನ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು. ವಾಟರ್ ಕೂಲ್ಡ್ ಇಂಜಿನ್ ಅಂದ್ರೆ ಯಾವ ತರ ಅಂದ್ರೆ, ನೋಡಿ ಪಿಸ್ಟಿನ್ ಒಳಗೆ ರೇಡಿಯೇಟರ್ ಕೂಲ್ ಮಾಡಿರೋ ನೀರ್ನ ಇಂಜಿನ್ ಒಳಗೆ ಕಳಿಸುತ್ತೆ. ಇಂಜಿನ್ ಮತ್ತೆ ಬಿಸಿ ಮಾಡಿರೋ ನೀರ್ನ ಬಂದ್ಬಿಟ್ಟು ರೇಡಿಯೇಟರ್ ಕಳಿಸಿ ಕೂಲ್ ಮಾಡಿ ಮತ್ತೆ ಇಂಜಿನ್ ಕಳಿಸುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಏರ್ ಕೂಲ್ಡ್ ಇಂಜಿನ್ ಬರ್ತವೆ. ಸೊ ಅವು ಬಂದು ಏರ್ ಅಲ್ಲಿ ಕೂಲ್ ಆಗ್ತವೆ. ಸೊ ನೀವು ಇದರಲ್ಲೇ ಐಚರ್ ಅಲ್ಲೇ ನಿಮಗೆ 480 ಆ ತರ ಟ್ರ್ಯಾಕ್ಟರ್ ಗಳಲ್ಲಿ ಏರ್ ಕೂಲ್ಡ್ ಇಂಜಿನ್ ಕೂಡ ಸಿಗುತ್ತೆ. ಹಾಗೆ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ.
ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರ್, ಹಾಗೆ ಇಲ್ಲಿ ಅವರ್ ತೋರಿಸುತ್ತೆ, ಹಾಗೆ ಇದು ಟೈಮ್ ಕೂಡ ತೋರಿಸುತ್ತೆ. ಹಾಗೆ ಡೀಸೆಲ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಮತ್ತೆ ಆಯಿಲ್ ಟೆಂಪರೇಚರ್ ಇಂಡಿಕೇಟರ್ ಕೂಡ ಇದೆ, ಹಾಗೆ ಬ್ಯಾಟರಿ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಲೈಟ್ ಆನ್ ಅಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಇಂಡಿಕೇಟರ್ ಸ್ವಿಚ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಒಂದು ಒಳ್ಳೆ ಆರನ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸ್ಟೇರಿಂಗ್ ವೀಲ್ ತಿರುಗಿಸಕ್ಕೆ ಒಂದು ಒಳ್ಳೆ ನಾಬ್ ಕೊಟ್ಟಿದ್ದಾರೆ. ಉಳುಮೆ ಮಾಡ್ಬೇಕಾದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ನಾಬ್ನ. ಮೊಬೈಲ್ ಚಾರ್ಜ್ ಮಾಡಕ್ಕೆ ಒಂದು ಒಳ್ಳೆ ಯೂನಿಟ್ ನ ಕೊಟ್ಟಿದ್ದಾರೆ ನೋಡಿ. ಹಾಗೆ USB ನೇ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಒಂದು ಕೇಬಲ್ ವೈರ್ ಇಟ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ ನ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ಹೈಡ್ರಾಲಿಕ್ ಲಿವರ್ಗಳಾದ PC ಲಿವರ್, DC ಲಿವರ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಒಳ್ಳೆ ಫೈಬರ್ ಟೂಲ್ ಬಾಕ್ಸ್ ನ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಟೂಲ್ಸ್ ನೆಲ್ಲ ಇಟ್ಕೋಬಹುದು. ಇದರಲ್ಲಿ ಟೂಲ್ಸ್ ಆಲ್ರೆಡಿ ಇಟ್ಟಿದ್ದಾರೆ. PTO ಎಂಗೇಜ್ ಮತ್ತೆ ಡಿಸ್ಎಂಗೇಜ್ ಮಾಡಕ್ಕೆ ಒಳ್ಳೆ ಲಿವರ್ ನ ಕೊಟ್ಟಿದ್ದಾರೆ ನೋಡಿ. ಮೇಲಕ್ಕೆ ಎತ್ತಿದ್ರೆ ನಿಮಗೆ 540 ಎಂಗೇಜ್ ಆಗುತ್ತೆ, ಕೆಳಗಡೆ ಫುಲ್ ತಳ್ಳಿದ್ರೆ ನಿಮಗೆ ಗ್ರೌಂಡ್ PTO ಆಗಿ ಕೆಲಸ ಮಾಡುತ್ತೆ. ಈ ಗ್ರೌಂಡ್ PTO ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಈ PTO ಬಗ್ಗೆ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಟ್ರ್ಯಾಕ್ಟರ್ ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ 2 ಆಪ್ಷನ್ ಕೂಡ ಇದೆ ನೋಡಿ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಸಿಂಗಲ್ ಕ್ಲಚ್ ಪ್ಲೇಟ್ ಅಲ್ಲಿ ಇದೆ, ಅಂದ್ರೆ ಗೇರ್ ಬಾಕ್ಸ್ ಮತ್ತೆ PTO ಗೆ ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಅಲ್ಲಿ ಇನ್ನೊಂದು ಕೂಡ ತಗೋಬಹುದು, ಡ್ಯುಯಲ್ ಕ್ಲಚ್. ಸೊ PTO ಗೆ ಒಂದು ಸಪರೇಟ್ ಕ್ಲಚ್ ಇರುತ್ತೆ, ಹಾಗೆ ಟ್ರಾನ್ಸ್ಮಿಷನ್ ಗೆ ಒಂದು ಸಪರೇಟ್ ಕ್ಲಚ್ ಕೊಡ್ತಾರೆ. ಹಾಗೆ ಬ್ರೇಕ್ಸ್ ಎಲ್ಲ ನೋಡೋದಾದ್ರೆ ಆಯಿಲ್ ಇಮ್ಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬಹುದು ಗಾಡಿಗಳನ್ನ ನೋಡಿ. ಈಗ ಬರ್ತಿರೋ ಎಲ್ಲಾ ಟ್ರ್ಯಾಕ್ಟರ್ ಅಲ್ಲಿ ಕೂಡ ಆಯಿಲ್ ಬ್ರೇಕ್ ನ ಕೊಡ್ತಿದ್ದಾರೆ, ನೀವು ಆರಾಮಾಗಿ ಎಲ್ಲಾ ಟ್ರ್ಯಾಕ್ಟರ್ ಅಲ್ಲೂ ಬ್ರೇಕ್ ನ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಎಕ್ಸಲೇಟರ್ ಪೆಡಲ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಾಟರ್ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ, ಒಂದು 2 ಲೀಟರ್ ಬಾಟಲ್ ನ ಇದರಲ್ಲಿ ಇಟ್ಕೋಬಹುದು. ಒಂದು ಒಳ್ಳೆ ಡಿಲಕ್ಸ್ ಸೀಟ್ ನ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಕುತ್ಕೊಂಡು ಈ ಟ್ರ್ಯಾಕ್ಟರ್ ನ ಓಡಿಸ್ಕೋಬಹುದು. ನಿಮ್ಮ ಹೈಟ್ ಮತ್ತೆ ವೆಯ್ಟಿಗೂ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ತುಂಬಾ ಕುಳ್ಳ ಇದೀರಾ ಅಂದ್ರೆ ಇದನ್ನ ಮುಂದಕ್ಕೆ ಹಾಕೊಳ್ಳಿ ಸೀಟ್ ನ, ಉದ್ದ ಇದೀರಾ ಅಂದ್ರೆ ಹಿಂದಕ್ಕೆ ಹಾಕೋಬಹುದು. ಹಾಗೆ ವೆಯ್ಟ್ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳೋದು ಅಂದ್ರೆ ನೀವು ಎಷ್ಟು kg ಇದ್ದೀರಾ ಅನ್ನೋದ್ರ ಮೇಲೆ ಇದನ್ನ ತಿರುಗಿಸ್ಕೋಬಹುದು. ಬಂದ್ಬಿಟ್ಟು ನಿಮಗೆ 60 kg ಇಂದ 120 kg ತನಕ ಕೊಟ್ಟಿರ್ತಾರೆ. ಈ ನಾಬ್ನ ತಿರುಗಿಸ್ಕೊಂಡು ನೀವು ಎಷ್ಟು ವೆಯ್ಟ್ ಇದ್ದೀರಾ ಅನ್ನೋದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಆಕ್ಸೆಸರಿ ಆಗಿ ಫ್ರಂಟ್ ಅಲ್ಲಿ ಬಂಪರ್, ಹಾಗೆ ಟಾಪ್ ಲಿಂಕ್, ಡ್ರಾ ಬಾರು, ಹುಕ್ ನ ಕೊಡ್ತಾರೆ. ಹಾಗೆ ಈ ಟ್ರ್ಯಾಕ್ಟರ್ ನ ಸರ್ವಿಸ್ ಇಂಟರ್ವಲ್ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ, ಇದು ಬಂದ್ಬಿಟ್ಟು ಫಸ್ಟ್ ಬಂದು 50 ಗಂಟೆಗೆ ಫಸ್ಟ್ ಸರ್ವಿಸ್ ನ ಮಾಡಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ನೀವು 250 ಗಂಟೆಗೆ ಒಂದು ಸರ್ವಿಸ್ ನ ಮಾಡಿಸ್ಕೋಬೇಕಾಗುತ್ತೆ. ಸೈಲೆನ್ಸರ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಸೌಂಡ್ ಮಾತ್ರ ಸ್ಮೂತ್ ಆಗಿ ಕೇಳುತ್ತೆ. ಪವರ್ ಸ್ಟೇರಿಂಗ್ ನ ರ್ಯಾಮ್ ತುಂಬಾ ಹೈಟ್ ಅಲ್ಲೇ ಇರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಓವರ್ ಆಲ್ ಈ ಟ್ರ್ಯಾಕ್ಟರ್ ನ ಲುಕ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಲೋಜನ್ ಅಲ್ಲೇ ಬರುತ್ತೆ, ಹೆಡ್ ಲೈಟ್, ಇಂಡಿಕೇಟರ್ಸ್ ಮತ್ತೆ ಫ್ಲೋ ಲ್ಯಾಂಪ್ ಎಲ್ಲ ಆಲೋಜನ್ ಅಲ್ಲೇ ಬರುತ್ತೆ. ಹಾಗೆ ತುಂಬಾ ಜನ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಅವರೇಜ್ ಎಷ್ಟಿದೆ ಅಂತ ಕೇಳಿದಿರಾ ನೋಡಿ. ಇದು ಬಂದ್ಬಿಟ್ಟು ನಿಮಗೆ 2.25 ಇಂದ 3.5 ಲೀಟರ್ ಡೀಸೆಲ್ ನ ಕುಡಿಯುತ್ತೆ. ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಎಷ್ಟು RPM ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ. 40 ರಿಂದ 42 HP ಕ್ಯಾಟಗರಿಯಲ್ಲಿ ಒಂದು ಒಳ್ಳೆ ಟ್ರ್ಯಾಕ್ಟರ್ ನ ಹುಡುಕ್ತಿದ್ದೀರಾ ಅಂದ್ರೆ ಈ ಟ್ರ್ಯಾಕ್ಟರ್ ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 5 ಸ್ಟಾರ್ ರೇಟಿಂಗ್ ಅಲ್ಲಿ ಸಿಗುತ್ತೆ. ಹಾಗೆ ಪವರ್ ಸ್ಟೇರಿಂಗು ಮತ್ತೆ ಸೂಪರ್ ಪ್ಲಸ್ ಬ್ಯಾಡ್ಜಿಂಗ್ ಜೊತೆಗೆ ಈ ಟ್ರ್ಯಾಕ್ಟರ್ ಕೂಡ ಬರುತ್ತೆ ನೋಡಿ. ಹಾಗೆ ಈ ಬ್ಯಾಟರಿ ಬ್ಯಾಗ್ಸ್ ಒಂದು ಫ್ರಂಟ್ ಅಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ವೆಯ್ಟ್ ಕೂಡ ಆಗೋದು. ಹಾಗೆ ಈ ಟ್ರ್ಯಾಕ್ಟರ್ ನ ಓಡಿಸಿ ಹೇಗಿದೆ ನೋಡೋಣ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಈ ನಾಪ್ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಸ್ಟೇರಿಂಗ್ ವೀಲ್ ನ ತಿರುಗಿಸ್ಕೋಬಹುದು ನೋಡಿ. ಈ ಟ್ರ್ಯಾಕ್ಟರ್ ನ ನೋಡಿ, ಪವರ್ ಸ್ಟೇರಿಂಗ್ ಬಂದ್ಬಿಟ್ಟು ತುಂಬಾ ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಹಾಗೆ ಬ್ರೇಕ್ಸ್ ಎಲ್ಲ ತುಂಬಾ ಚೆನ್ನಾಗೇ ಇದೆ. ಗೇರ್ಸ್ ಎಲ್ಲ ನೀವು ಈಸಿಯಾಗಿ ಶಿಫ್ಟ್ ಮಾಡ್ಕೋಬಹುದು ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ವಾರಂಟಿ ಬಂದ್ಬಿಟ್ಟು ನಿಮಗೆ 2 ವರ್ಷ ಮತ್ತೆ 2000 ಗಂಟೆ ಒಳಗೆ ವಾರಂಟಿಲಿ ಬರುತ್ತೆ. ನಾನು ಆಲ್ರೆಡಿ ಈ ಟ್ರ್ಯಾಕ್ಟರ್ ನ ಓಡಿಸಿದೀನಿ, 5 ನೇಗ್ಲು ಕಲ್ಟಿವೇಟರ್ ಎಲ್ಲ. ನೀವು ಆರಾಮಾಗಿ ಈ ಟ್ರ್ಯಾಕ್ಟರ್ ನ ಓಡಿಸ್ಕೋಬಹುದು. ಒಂದು 40-42 HP ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಟ್ರ್ಯಾಕ್ಟರ್ ನ ಹುಡುಕ್ತಿದ್ದೀರಾ ಅಂದ್ರೆ ಈ ಟ್ರ್ಯಾಕ್ಟರ್ ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು. ನಾನು ಅವಾಗಲೇ ಹೇಳಿದೆ ಡೀಸೆಲ್ ಅವರೇಜು, ನಾವು ಇದನ್ನ ಟೆಸ್ಟ್ ಕೂಡ ಮಾಡಿದ್ದು. ಒಂದು 2.25 ಇಂದ 3 ಲೀಟರ್ 3.5 ಲೀಟರ್ ತನಕ ಕುಡಿಯುತ್ತೆ. ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ, RPM ಅಲ್ಲಿ ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀ ಭವ. ಧನ್ಯವಾದಗಳು. ಹಾಗೆ ಈ ಟ್ರ್ಯಾಕ್ಟರ್ನ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,30,000ದಿಂದ 6,70,000 ತನಕ ಆಗುತ್ತೆ.
ನೋಡಿ, ನೀವೇನಾದ್ರೂ ಅರಸೀಕೆರೆಯವರಾಗಿ ಐಚರ್ ಟ್ರ್ಯಾಕ್ಟರ್ಸ್ ನ ತಗೋಬೇಕು ಅಂತಂದ್ರೆ ಸಿದ್ದೇಶ್ವರ ಟ್ರ್ಯಾಕ್ಟರ್ಸ್ ನ ವಿಸಿಟ್ ಮಾಡಿ, ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಟ್ರ್ಯಾಕ್ಟರ್ ಗಳನ್ನ ಕೊಡ್ತಾರೆ.